ವರ್ಣ ಅಂಕುರದ ನಾಡಿನಲ್ಲಿ ಸಂಸ್ಕೃತಿಯ ಲೇಪನವಿದೆ. ಕಾಡು ಮೇಡುಗಳಲ್ಲಿ ಬಾಳು ಕಟ್ಟಿಕೊಂಡ ಅಲೆಮಾರಿಗಳು ವಿಶಿಷ್ಟ ಪದ್ಧತಿಗಳ ಹರಿಕಾರರಾದಂತೆಯೇ ರಾಷ್ಟ್ರದ ಏಳಿಗೆಗೆ, ಭಾರತ ಮಾತೆಯ ಬಂಧ ಮುಕ್ತಿಗೆ ನೇತಾರರಾದದ್ದು ಸುಳ್ಳಲ್ಲ. ಗಡಿಗಳ ಮರೆತು ಏಕ ಉದ್ದೇಶಕ್ಕಾಗಿ ಒಂದಾದ ಘಟನೆಯ ಸಂಕ್ಷಿಪ್ತ ಚಿತ್ರಣವೇ ಇತಿಹಾಸ ಎಣುಕುನೋಟ. ನಾನು ನಿಮ್ಮ ಚಿರಂಜೀವಿ ಏಕಮೇವ. ಭಾರತದಲ್ಲಿ ಪ್ರಬಲವಾಗಿ ಬೇರೂರಿದ್ದ ಆಂಗ್ಲರ ಆಧಿಪತ್ಯವನ್ನು ಮಟ್ಟ ಹಾಕಲು ನಡೆದ ಹೋರಾಟಗಳು ಅನೇಕ. ಅಪರಿಮಿತ ಧೈರ್ಯ ಹಾಗೂ ಸಾಹಸದಿಂದ ಬ್ರಿಟಿಷರ ವಿರುದ್ಧ ಸೆಟೆದು ನಿಂತ ಸಂಘಟನೆಗಳ ಗಾಥೆ ನಮ್ಮ ನೆಲದ ಸ್ವಾತಂತ್ರ್ಯ ಸಂಗ್ರಾಮದ ಬಹುಮುಖ್ಯ ಭಾಗ. ಅವುಗಳಲ್ಲಿ ಬುಡಕಟ್ಟು ದಂಗೆಯೂ ಒಂದು. ಬ್ರಿಟಿಷರನ್ನು ಭಾರತ ಸೆಳೆದದ್ದು ತನ್ನ ಸಂಪತ್ತಿನಿಂದ. ವ್ಯಾಪಾರದ ಹಂಬಲದಿಂದ ಬಂದ ಆಂಗ್ಲರು ಭಾರತದಲ್ಲಿಯೇ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಬಳಿಸಲು ಹುನ್ನಾರ ನಡೆಸಿದರು. ಇದು ಇಲ್ಲಿಯ ಅನೇಕ ಬುಡಕಟ್ಟು ಸಮುದಾಯಗಳ ಮೂಲ ಜೀವನ ಶೈಲಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿತು. ಆದಿವಾಸಿ ಜನಾಂಗದವರು ಅಲೆಮಾರಿ ಜೀವನವನ್ನು ನಡೆಸಿ ಬದುಕು ಕಟ್ಟಿಕೊಂಡವರು. ಒಂದೇ ಜಾಗದಲ್ಲಿ ಕಾಯಮಾಗಿ ವಾಸ್ತವ್ಯ ಹೂಡದೆ ಅಲೆದು ವ್ಯವಸಾಯ ಮಾಡಿ ಬದುಕುವ ಇವರ ಮೇಲೆ ಬ್ರಿಟಿಷರ ಕೆಲವು ನೀತಿಗಳು ಪ್ರತಿಕೂಲ ಪರಿಣಾಮ ಬೀರಿದವು. ಹಣವಿದ್ದ ಧನಿಕರನ್ನು ಬುಡಕಟ್ಟಿನವರು ಬಳಸುತ್ತಿದ್ದ ಜಾಗಕ್ಕೆ ಪ್ರವೇಶಿಸಲು ಅನುಮತಿ ನೀಡದ ಕಾರಣ ಸ್ವತಂತ್ರವಾಗಿ ಬದುಕುತ್ತಿದ್ದ ಆದಿವಾಸಿಗಳು ಧನಿಕರ ಆಶ್ರಯದಲ್ಲಿ ಇರಬೇಕಾಯಿತು. ಕಾಡಿನ ಉತ್ಪನ್ನಗಳ ಮೇಲೆ ಹೇರಳವಾಗಿ ಅವಲಂಬಿತರಾದ ಬುಡಕಟ್ಟು ಸಮುದಾಯಕ್ಕೆ ಅರಣ್ಯ ಸುಧಾರಣೆಯ ನೆಪದಲ್ಲಿ ಬ್ರಿಟಿಷರು ರೂಪಿಸಿದ ಕಾಯ್ದೆಗಳು ಉಸಿರು ಕಟ್ಟಿಸಿದವು. ಐರೋಪ್ಯ ದೇಶಗಳಲ್ಲಿ ನಡೆಯುತ್ತಿದ್ದ ಕೈಗಾರಿಕಾ ಕ್ರಾಂತಿಗೆ ಕಚ್ಚಾ ಸಾಮಗ್ರಿಯಾಗಿ ಬ್ರಿಟಿಷರು ಭಾರತೀಯ ಅರಣ್ಯ ಸಂಪತ್ತನ್ನು ಬಳಸಿಕೊಂಡರು. ಸಹಜವಾಗಿಯೇ ಬ್ರಿಟಿಷರ ವಿರುದ್ಧದ ಆದಿವಾಸಿಗಳ ಅಸಮಾಧಾನಕ್ಕೆ ಇವು ಕಾರಣವಾದವು. ಇದು ಪ್ರಕಟವಾದದ್ದು ಹೋರಾಟಗಳ ಮೂಲಕ. 1818ರಲ್ಲಿ ಬ್ರಿಟಿಷ್ ಸರ್ಕಾರವು ಮಹಾರಾಷ್ಟ್ರದ ಖಂಡೇಶ್ ಗುಡ್ಡಗಾಡು ಪ್ರಾಂತ್ಯದೊಳಗೆ ಅತಿಕ್ರಮ ಪ್ರವೇಶ ಮಾಡಿತು. ಈ ಭಾಗದಲ್ಲಿ ಬದುಕು ಕಟ್ಟಿಕೊಂಡಿದ್ದ ಬಿಲ್ ಜನಾಂಗದ ಸ್ವಾಯತ್ತತೆಗೆ ಇದು ಅಡ್ಡಿ ಉಂಟು ಮಾಡಿತು. ಅಧಿಕಾರಿಯೊಬ್ಬನನ್ನು ನಿಯೋಜಿಸಿ ಈ ಪ್ರದೇಶದ ಮೇಲೆ ಹಿಡಿತ ಸಾಧಿಸುವ ಉಪಾಯ ಆಂಗ್ಲರದ್ದಾಗಿತ್ತು. ಇದರಿಂದಾಗಿ ಬಿಲ್ ಸಮುದಾಯದವರು ತಮ್ಮ ಭೂಮಿಯನ್ನು ಕಳೆದುಕೊಂಡು ಪರಾಶ್ರಯದಲ್ಲಿ ಕೆಲಸ ಮಾಡುವ ಅನಿವಾರ್ಯತೆ ಎದುರಾಯಿತು. ಪ್ರಕೃತಿಯೊಂದಿಗೆ ನಂಟು ಬೆಳೆಸಿಕೊಂಡು ಸ್ವತಂತ್ರ ಹಕ್ಕಿಗಳಂತೆ ಬದುಕುತ್ತಿದ್ದ ಬಿಲ್ ಸಮುದಾಯವು ವಿದೇಶಿಗರು ಹೇರಿದ್ದ ರೀತಿ ನೀತಿಗಳಿಂದ ತತ್ತರಿಸಿ ಹೋದರು. ಉಳ್ಳವರ ಭೂಮಿಯಲ್ಲಿ ಜೀತದಾಳಂತೆ ದುಡಿದು ಹೈರಾಣಾದರು. ಮಾನಸಿಕ ಹಾಗೂ ದೈಹಿಕ ಕಿರುಕುಳಕ್ಕೆ ಒಳಗಾದ ಬಿಲ್ಲರ ತಾಳ್ಮೆ ಎಲ್ಲೆ ಮೀರಿತು. 1819ರಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಬಿಲ್ ಜನಾಂಗದ ಹೋರಾಟವನ್ನು ಮೊಟಕುಗೊಳಿಸಲು ಆಂಗ್ಲರು ಯಶಸ್ವಿಯಾದರು. ಜೊತೆಗೆ ಬಿಲ್ ಜನಾಂಗದವರನ್ನು ಸಂತೈಸಲು ಕೆಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡರು. ಇದರಿಂದ ಒಂದಷ್ಟು ವರ್ಷಗಳ ಕಾಲ ಈ ಭಾಗದಲ್ಲಿ ಶಾಂತಿ ನೆಲೆಸಿತು. ಆದರೆ ಬ್ರಿಟಿಷರು ಕೇವಲ ಬಿಲ್ಲರನ್ನು ಕಣ್ಣೊರೆಸುವ ತಂತ್ರ ಮಾಡಿದ್ದರು. ಸರ್ಕಾರ ಜಾರಿಗೆ ತಂದಿದ್ದ ಸುಧಾರಣೆಗಳಿಂದ ಬಿಲ್ ಸಮುದಾಯದ ಮೇಲೆ ನಡೆಯುತ್ತಿದ್ದ ಶೋಷಣೆ ಇಳಿಮುಖವಾಗಲಿಲ್ಲ. 1925ರಲ್ಲಿ ಸೇವಾರಾಮನ್ನ ನಾಯಕತ್ವದಲ್ಲಿ ಮತ್ತೊಮ್ಮೆ ಬಿಲ್ಲರು ಬ್ರಿಟಿಷರ ವಿರುದ್ಧ ಸೆಟೆದು ನಿಂತರು. ಆಂಗ್ಲ ಸರ್ಕಾರಕ್ಕೆ ಈ ಬಾರಿ ಇವರ ಹೋರಾಟವನ್ನು ಹತ್ತಿಕ್ಕುವುದು ಅಷ್ಟು ಸುಲಭದ ವಿಷಯವಾಗಿರಲಿಲ್ಲ. 1931ರವರೆಗೆ ಬಿಲ್ಲರ ಹಾಗೂ ಆಂಗ್ಲರ ವಿರುದ್ಧ ಸಣ್ಣ ಪುಟ್ಟ ಘರ್ಷಣೆಗಳು ನಡೆಯುತ್ತಲೇ ಇದ್ದವು. ಬ್ರಿಟಿಷರು ಬಿಲ್ಲರ ಹೋರಾಟದ ಪ್ರೇರಕ ಶಕ್ತಿಯಾಗಿದ್ದ ಪುರಂದರದ ಉಮಾಜಿ ರಾಜೆಯವರನ್ನು ಬಂಧಿಸಿ ಹತ್ಯೆ ಮಾಡುವ ಮೂಲಕ ತಮ್ಮ ವಿರುದ್ಧ ನಡೆಯುತ್ತಿದ್ದ ಬಿಲ್ಲರ ದಂಗೆ ಸಂಪೂರ್ಣವಾಗಿ ತಡೆಯುವಲ್ಲಿ ಸಫಲರಾದರು. ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದ ಆದಿವಾಸಿಗಳಲ್ಲಿ ಬಿಲ್ಲರ ಹೋರಾಟ ಕೇವಲ ಒಂದು ಕಾಲಘಟ್ಟಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಆಂಗ್ಲರ ಸರ್ಕಾರ ತಮಗೆ ಮಾಡುತ್ತಿದ್ದ ಅನ್ಯಾಯದ ಮನವರಿಕೆಯಾದೊಡನೆ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸುತ್ತಿದ್ದ ಬಿಲ್ಲರ ಹೋರಾಟ ಹಲವು ದಶಕಗಳವರೆಗೂ ನಿರಂತರವಾಗಿತ್ತು ಎಂಬುದು ಇತಿಹಾಸ. ಇಂದಿನ ಸಂಚಿಕೆಯಲ್ಲಿ ನಾವು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿಯಲ್ಲಿ ನಿಂತು ಹೋರಾಡಿದ ಮಾರ್ಚ್ 2, 1858ರಂದು ನಿಧನರಾದ ಇಂದಿನ ಉತ್ತರ ಪ್ರದೇಶದ ಅಮೂರ್ಹಾ ರಾಜವಂಶದ ರಾಣಿ, ಸ್ವಾತಂತ್ರ್ಯ ಹೋರಾಟಗಾರ್ತಿ ತಲಾಶ್ ಕುನ್ವಾರಿ ಅವರನ್ನು ನೆನಪಿಸಿಕೊಳ್ಳುತ್ತಿದ್ದೇವೆ. 1852ರಲ್ಲಿ ತನ್ನ ಪತಿ ಜಂಗ್ ಬಹದ್ದೂರ್ ಅವರ ಮರಣದ ನಂತರ ರಾಣಿ ಕುನ್ವಾರಿ ರಾಜಪ್ರಭುತ್ವದ ಆಡಳಿತವನ್ನು ವಹಿಸಿಕೊಂಡರು.
ಬ್ರಿಟಿಷ್ ಸರ್ಕಾರವು ರಾಜರ ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳಲು ಬಯಸಿತು. ಆದರೆ ರಾಣಿಯಿಂದ ತೀವ್ರವಾದ ಪ್ರತಿರೋಧವನ್ನು ಎದುರಿಸಿತು. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವು ಪ್ರಾರಂಭವಾದಾಗ ಮಹಾರಾಣಿ ಕುನ್ವಾರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೈನ್ಯದ ವಿರುದ್ಧ ಹೋರಾಡಲು ಬಹದ್ದೂರ್ ಶಾ ಜಾಫರ್ ನೇತೃತ್ವದಲ್ಲಿ ಇತರ ರಾಜಪ್ರಭುತ್ವ ರಾಜ್ಯಗಳ ಆಡಳಿತಗಾರರೊಂದಿಗೆ ಸೇರಿಕೊಂಡರು. 1858ರಲ್ಲಿ ಕರ್ನಲ್ ಹ್ಯೂಸ್ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯವನ್ನು ಈ ರಾಜಪ್ರಭುತ್ವದ ಮೇಲೆ ದಾಳಿ ಮಾಡಲು ಕಳುಹಿಸಲಾಯಿತು. ರಾಣಿ ಮತ್ತು ಅವಳ ಸೈನಿಕರು ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಡಿದರು. ಆದಾಗ್ಯೂ ಅವರು ಬ್ರಿಟಿಷ್ ಸೈನ್ಯದ ಶಕ್ತಿಗೆ ಸಮನಾಗಲು ಸಾಧ್ಯವಾಗಲಿಲ್ಲ. ಬ್ರಿಟಿಷರು ರಾಣಿಯನ್ನು ಜೀವಂತವಾಗಿ ಸೆರೆಹಿಡಿಯಲು ಬಯಸಿದ್ದರು. ಆದರೆ ರಾಣಿ ತನ್ನ ಕತ್ತಿಯಿಂದಲೇ ತನ್ನ ಎದೆಯನ್ನು ಚುಚ್ಚಿಕೊಂಡು ಸ್ವಯಂ ಮಾಡಿಕೊಂಡ ಗಾಯದಿಂದ ರಣರಂಗದಲ್ಲಿ ಅಸುನೀಗಿದಳು. ರಾಣಿಯ ದೇಹವನ್ನು ಸಹಚರರು ಮರೆಮಾಚಿ ರಾಜ್ಯದ ಅಧಿದೇವತೆ ಸಮ್ಮೈ ಮಾತಾ ಭವಾನಿಯ ಚೌರ ಬಳಿ ಸಮಾಧಿ ಮಾಡಿದರು. ತಲಾಶ್ ಕುನ್ವಾರಿ ಹುತಾತ್ಮರಾದ ನಂತರವೂ ಈ ಪ್ರದೇಶದ ಜನರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮುಂದುವರೆಸಿದರು. ಬ್ರಿಟಿಷ್ ಸೈನ್ಯವು ಹಳ್ಳಿಯಿಂದ ಹಳ್ಳಿಗೆ ಹೋಗಿ ರಾಣಿಯ ಸೈನಿಕರನ್ನು ಹಿಡಿದು ತಂದು 150ಕ್ಕೂ ಹೆಚ್ಚು ಸೈನಿಕರನ್ನು ಕಂಟೋನ್ಮೆಂಟ್ನಲ್ಲಿಯ ಮರಗಳಿಗೆ ತೂಗು ಹಾಕಿ ಗಲ್ಲಿಗೇರಿಸಿತು. ಮಹಾರಾಣಿ ತಲಾಶ್ ಕುನ್ವಾರಿ ಇಂದಿಗೂ ಜನರ ಹೃದಯದಲ್ಲಿ ಜೀವಂತವಾಗಿದ್ದಾರೆ. ಈ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ್ತಿಗೆ ನಾವು ನಮಸ್ಕರಿಸುತ್ತೇವೆ. ಭಾರತದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ನಂಬಿಕೊಂಡು ಬದುಕುತ್ತಿದ್ದ ಒಂದು ದೊಡ್ಡ ಬುಡಕಟ್ಟು ಸಮುದಾಯವೇ ಇತ್ತು. ಇವರು ಯಾರಿಗೂ ಯಾವ ರೀತಿಯ ಹಾನಿಯನ್ನು ಮಾಡದೆ ಆಹಾರ ಪದ್ಧತಿಗೆ ಅನುಗುಣವಾಗಿ ಕಾಡಿನ ಉತ್ಪನ್ನಗಳನ್ನು ಬಳಸಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದರು. ಬ್ರಿಟಿಷರು ಭಾರತಕ್ಕೆ ಬಂದು ವ್ಯಾಪಾರದ ಹೆಸರಿನಲ್ಲಿ ಇಲ್ಲಿನ ಸಂಪತ್ತನ್ನು ದೋಚಲು ತಂತ್ರ ಹೂಡಿದಾಗ ಅದರ ನೇರ ಪರಿಣಾಮ ಆದದ್ದು ಆದಿವಾಸಿ ಜನರ ಮೇಲೆ. 1855-56 ಅವಧಿಯಲ್ಲಿ ಬಂಗಾಳ, ಜಾರ್ಖಂಡ್ ಹಾಗೂ ಪಶ್ಚಿಮ ಬಂಗಾಳದ ಭಾಗಗಳಲ್ಲಿ ಬ್ರಿಟಿಷರ ಹಾಗೂ ಜಮೀನ್ದಾರಿ ಪದ್ಧತಿಯ ವಿರುದ್ಧ ಆರಂಭವಾದದ್ದು ಸಂತಾಲ್ ಹಲ್ದಂಗೆ. ಸಂತಾಲರು ಅಲೆಮಾರಿ ಬದುಕನ್ನು ನಡೆಸುತ್ತಿದ್ದ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗಿ ಕೃಷಿ ಮಾಡಿ ಬದುಕುವುದು ಇವರ ಜೀವನ ಕ್ರಮ. ಪಾರಂಪರಿಕವಾಗಿ ಸಂತಾಲರ ಸುಪರ್ದಿಯಲ್ಲಿದ್ದ ಈ ಪ್ರಾಂತ್ಯವು 1757ರ ಪ್ಲಾಸಿ ಯುದ್ಧದ ನಂತರ ಆಂಗ್ಲರ ವಶವಾಯಿತು. ಬ್ರಿಟಿಷರು ರೂಪಿಸಿದ್ದ ಜಮೀನುದಾರಿ ಪದ್ಧತಿಯಿಂದ ಇಲ್ಲಿಯ ಭೂಪ್ರದೇಶವು ಸಂತಾಲರ ಕೈತಪ್ಪಿ ಶ್ರೀಮಂತರ ಕೈ ಸೇರಿತು. ಸ್ವತಂತ್ರವಾಗಿ ಬದುಕುತ್ತಿದ್ದ ಸಂತಾಲ್ ಜನಾಂಗಕ್ಕೆ ಇದು ತೀವ್ರ ನಿರಾಶೆ ಉಂಟು ಮಾಡಿತು. ಇದರಿಂದ ಸಂತಾಲರು ಉಳ್ಳವರ ದಬ್ಬಾಳಿಕೆಗೆ ಒಳಗಾಗಬೇಕಾಯಿತು. ಸಾಲ ತೆಗೆದುಕೊಳ್ಳುವ ಪರಿಸ್ಥಿತಿ ಬಂದಿತು. ಭೂಮಾಲೀಕರು ಹೀಗೆ ತೆಗೆದುಕೊಂಡ ಸಾಲಕ್ಕೆ ವಿಪರೀತ ಬಡ್ಡಿ ವಸೂಲಾತಿ ಮಾಡುತ್ತಿದ್ದರು. ಇದರಿಂದ ಅನೇಕ ಸಂತಾಲರು ಜೀತದಾಳುಗಳಾಗುವ ಅನಿವಾರ್ಯತೆ ಎದುರಾಯಿತು. ಅವಮಾನ, ಶೋಷಣೆ, ಹಿಂಸೆಯನ್ನು ಅನುಭವಿಸಲೇಬೇಕಾಯಿತು. ಕಾಲಕ್ರಮೇಣ ತಾವು ಕಷ್ಟಪಟ್ಟು ಬೆಳೆದ ಆಹಾರ ಪದಾರ್ಥಗಳನ್ನು ಸಿರಿವಂತರು ಸುಲಿಯಲು ಆರಂಭಿಸಿದರು. ಬ್ರಿಟಿಷ್ ಸರ್ಕಾರವು ಇವರ ಬೆಳೆಗೆ ತೆರಿಗೆಯನ್ನು ವಿಧಿಸಿ ಕ್ರೌರ್ಯವನ್ನು ಮೆರೆಯಿತು. ಅಸಹಾಯಕತೆ ಕ್ರಾಂತಿಯ ರೂಪ ಪಡೆಯಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಬದುಕು ಸುಧಾರಿಸಬಹುದು ಎಂಬ ನಂಬಿಕೆ ಸತ್ತಾಗ ಅಸಹನೆ ಸಹಜ. ಸಿರಿವಂತರ, ಮಧ್ಯವರ್ತಿಗಳ ಹಾಗೂ ವಿದೇಶಿ ಸರ್ಕಾರದ ದರ್ಪದಿಂದ ನೊಂದ ಸಂತಲರು ಇದಕ್ಕೆಲ್ಲ ಒಂದು ಅಂತ್ಯ ಹಾಡಿ ತಮ್ಮ ಸೊತ್ತನ್ನು ವಾಪಸ್ ಪಡೆದುಕೊಳ್ಳಲು ಸಂದರ್ಭಕ್ಕಾಗಿ ಕಾಯುತ್ತಿದ್ದರು. ಕಡೆಗೂ 1855ರಲ್ಲಿ ಇಬ್ಬರು ಪುರುಷ ಸಿಂಹಗಳ ರೂಪದಲ್ಲಿ ಅಂತಹ ಅವಕಾಶವೊಂದು ದೊರಕಿತು. 1855ರ ಜೂನ್ನಲ್ಲಿ ಸಿದ್ದು ಮತ್ತು ಕಾನ್ಹು ಮುರ್ಮು ಎಂಬ ಸಹೋದರರು ಬ್ರಿಟಿಷರ ಹಾಗೂ ವಿದೇಶಿ ಆಧಿಪತ್ಯವನ್ನು ಒಪ್ಪಿಕೊಂಡಿದ್ದ ಹೇಡಿಗಳ ಹೆಡೆಮುರಿ ಕಟ್ಟಲು ಯೋಜನೆ ರೂಪಿಸಿದರು. ಸುಮಾರು 10,000 ಸಂತಾಲರನ್ನು ಸಂಘಟಿಸಿ ದಂಗೆಗೆ ನಾಂದಿ ಹಾಡಿದರು. ಬ್ರಿಟಿಷರನ್ನು ತಮ್ಮ ನೆಲದಿಂದ ತೊಲಗಿಸಿ ಸ್ವಾತಂತ್ರ್ಯದ ಸ್ಥಾಪನೆ ಮಾಡಿ ಮತ್ತೆ ತಮ್ಮ ನೆಮ್ಮದಿಯ ಬದುಕನ್ನು ಪಡೆಯಬೇಕು ಎಂಬ ಉದ್ದೇಶದಿಂದ ಹೋರಾಟಕ್ಕೆ ಮುಂದಾದರು. ಮುರ್ಮು ಸಹೋದರರ ಇಬ್ಬರು ಸಹೋದರಿಯರಾದ ಪುಲೋ ಮತ್ತು ಜನೋ ಕೂಡ ಹೋರಾಟದ ಭಾಗವಾಗಿದ್ದು ವಿಶೇಷ.
ಸಂತಸದ ತಮ್ಮ ಬದುಕಿಗೆ ಬೆಂಕಿ ಇಟ್ಟಿದ್ದ ಬ್ರಿಟಿಷರ ಅಹಂಕಾರಕ್ಕೆ ಸೆಡ್ಡು ಹೊಡೆದು ನಿಂತ ಸಂತಾಲರ ತಂಡ ಆಂಗ್ಲರ ಕಚೇರಿಗಳನ್ನು ಹಾಗೂ ಮನೆಗಳನ್ನು ಸುಟ್ಟು ಹಾಕಿತು. ದಂಗೆಯ ನಾಯಕತ್ವ ವಹಿಸಿದ್ದ ಮುರ್ಮು ಸಹೋದರರನ್ನು ಬಂಧಿಸಲು ಬಂದ ಇಬ್ಬರು ಪೊಲೀಸರು ಸಂತಾಲರ ಕ್ರೋಧಾಗ್ನಿಗೆ ಬಲಿಯಾದರು. ವಿದೇಶಿ ಸರ್ಕಾರ ತಿಂದು ಹಾಕಿದ್ದ ಸಂತಾಲರ ಹಲವು ಪ್ರದೇಶಗಳನ್ನು ಮರಳಿ ವಶಪಡಿಸಿಕೊಳ್ಳುವಲ್ಲಿ ತಂಡ ಯಶಸ್ವಿಯಾಯಿತು. ಸಂತಾಲರಿಗೆ ಸ್ಥಳೀಯರ ಬೆಂಬಲ ದೊರೆಯಿತು. ಇದು ಅವರ ಹೋರಾಟಕ್ಕೆ ಮತ್ತಷ್ಟು ಪುಷ್ಟಿ ನೀಡಿತು. ಹಾಗಾಗಿ ಸಂತಾಲರು ಹಗಲು ದರೋಡೆ ಮಾಡುತ್ತಿದ್ದ ಸಿರಿವಂತರನ್ನು ಹಾಗೂ ಈಸ್ಟ್ ಇಂಡಿಯಾ ಕಂಪನಿಯ ಆಸ್ತಿಯನ್ನು ಧ್ವಂಸ ಮಾಡಿದರು. ಈ ಪ್ರಸಂಗ ಬ್ರಿಟಿಷರ ನಿದ್ದೆ ಕೆಡಿಸಿತು. ಇದಕ್ಕೆ ಪ್ರತೀಕಾರವಾಗಿ ಅವರು ತಮ್ಮ ಸೇನೆಯನ್ನು ಸಜ್ಜುಗೊಳಿಸಿದರು. ಗುಲಾಮಗಿರಿಯನ್ನು ಒಪ್ಪಿಕೊಂಡು ಬ್ರಿಟಿಷರಿಗೆ ತಮ್ಮ ಆತ್ಮಾಭಿಮಾನವನ್ನು ಮಾರಿಕೊಂಡಿದ್ದ ಅನೇಕ ಭೂಮಾಲೀಕರಿಗೂ ಕೂಡ ಸಂತಾಲರನ್ನು ಹತ್ತಿಕ್ಕುವ ಉದ್ದೇಶದಿಂದ ಆಂಗ್ಲರೊಂದಿಗೆ ಕೈಜೋಡಿಸಿದರು. ಆದಿವಾಸಿಗಳು ಪರಂಪರೆಯಿಂದ ತಾವು ನಂಬಿಕೊಂಡು ಬಂದಿದ್ದ ಬಿಲ್ವಿದ್ಯೆಯನ್ನು ಮಾತ್ರ ಅರಿತವರಾಗಿದ್ದರು. ಹಾಗಾಗಿ ಬ್ರಿಟಿಷರ ಮದ್ದುಗುಂಡಿನ ಆಧುನಿಕ ಶಸ್ತ್ರಾಸ್ತ್ರಗಳ ಎದುರು ಸಂತಾಲರ ಹೋರಾಟ ಗೌನವಾಯಿತು. ವೀರಾವೇಶದಿಂದ ಎದೆಗುಂದದೆ ಹೋರಾಡಿದರೂ ಆಂಗ್ಲರ ಪ್ರಾಬಲ್ಯವೇ ಮೇಲಾಯಿತು. ಪರಿಣಾಮವಾಗಿ 15,000ಕ್ಕೂ ಹೆಚ್ಚು ಸಂತಾಲರ ಬರ್ಬರೆ ಹತ್ಯೆ ನಡೆಯಿತು ಹಾಗೂ ಅವರು ವಾಸಿಸಿದ ಪ್ರದೇಶವನ್ನು ನಾಶ ಮಾಡಲಾಯಿತು. ವೀರಾವೇಶದಿಂದ ಹೋರಾಡಿ ದಂಗೆಯ ನಾಯಕತ್ವ ವಹಿಸಿದ್ದ ಮುರ್ಮು ಸಹೋದರರು ಮರಣ ಹೊಂದಿದವರಲ್ಲಿ ಇದ್ದರು. ಸೋಲು ಮತ್ತು ಸಾವು ಎರಡೂ ಸಮೀಪದಲ್ಲಿಯೇ ಇದೆ ಎಂದು ತಿಳಿದಿದ್ದರೂ ಕೊಂಚವೂ ಅಂಜದೆ ಅಳುಕದೆ ಹೋರಾಡಿದ ಸಂತಾಲರದ್ದು ಸ್ವಾತಂತ್ರ್ಯ ಪರವಾದ ಹೋರಾಟ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಂತಾಲರ ಹೋರಾಟ ಪ್ರಾತಸ್ಮರಣೀಯವೂ ಸ್ತುತ್ಯಾರ್ಹವೂ ಆಗಿದೆ. ಮಾರ್ಚ್ 2, 1932ರಂದು ಹುತಾತ್ಮರಾದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ರಾಮಕೃಷ್ಣ ಬಿಸ್ವಾಸ್ ಅವರನ್ನು ಸಹ ನಾವು ನೆನಪಿಸಿಕೊಳ್ಳುತ್ತೇವೆ. ಬಿಸ್ವಾಸ್ ಅವರು ಚಿತ್ತಗಾಂಗ್ನ ಮಾಸ್ಟರ್ಡಾ ಸೂರ್ಯಸೇನ್ ಅವರ ಕ್ರಾಂತಿಕಾರಿ ಗುಂಪಿನ ಸದಸ್ಯರಾಗಿದ್ದರು. ಬಿಸ್ವಾಸ್ ಜನವರಿ 16, 1910ರಂದು ಚಿತ್ತಗಾಂಗ್ನಲ್ಲಿ ಜನಿಸಿದರು. ಇನ್ಸ್ಪೆಕ್ಟರ್ ಜನರಲ್ ಕ್ರೇಗ್ ಅವರನ್ನು ಕೊಲ್ಲುವ ಕೆಲಸವನ್ನು ಸೂರ್ಯಸೇನ್ ಬಿಸ್ವಾಸ್ ಅವರಿಗೆ ವಹಿಸಿದರು. ಯೋಜನೆಯ ಪ್ರಕಾರ ಬಿಸ್ವಾಸ್ ಕಲೀಪಾದ ಚಕ್ರವರ್ತಿಯೊಂದಿಗೆ 1ನೇ ಡಿಸೆಂಬರ್ 1930ರಂದು ಕೊಮಿಲ್ಲಾದ ಚಂದ್ಪುರ್ ನಿಲ್ದಾಣಕ್ಕೆ ಹೋದರು. ಅಲ್ಲಿ ಅವರು ಕ್ರೇಗ್ ಎಂದು ತಪ್ಪಾಗಿ ಭಾವಿಸಿ ಇನ್ಸ್ಪೆಕ್ಟರ್ ತಾರಿಣಿ ಮುಖರ್ಜಿಯವರಿಗೆ ಗುಂಡು ಹಾರಿಸಿದರು. ಈ ಇಬ್ಬರನ್ನೂ ಪೊಲೀಸರು ಬೆನ್ನಟ್ಟಿ ಬಂಧಿಸಿದರು. ಕಲಿಪಾದ ಚಕ್ರವರ್ತಿ ಅವರನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿನ ಸೆಲ್ಯುಲಾರ್ ಜೈಲಿಗೆ ಸಾಗಿಸಿದರು. ಬಿಸ್ವಾಸ್ ಅವರಿಗೆ ಮರಣದಂಡನೆ ವಿಧಿಸಲಾಯಿತು. ಅವರು 2ನೇ ಮಾರ್ಚ್ 1932ರಂದು ಅಲಿಪೋರ್ ಸೆಂಟ್ರಲ್ ಜೈಲಿನಲ್ಲಿರುವ ನೇಣುಗಂಬದ ಮೇಲೆ ನಿಧನರಾದರು. ನಾವು ಆ ಮಹಾನ್ ಕ್ರಾಂತಿಕಾರಿಗೆ ನಮಸ್ಕರಿಸುತ್ತೇವೆ. ಬ್ರಿಟಿಷರು ಭಾರತದ ಸಂಪತ್ತಿನ ಜೊತೆಗೆ ಈ ದೇಶದ ಜನಜೀವನದ ಮೇಲೆಯೂ ಅತಿಕ್ರಮ ಪ್ರವೇಶ ಮಾಡಿದರು. ಅದರಲ್ಲಿಯೂ ಪ್ರಕೃತಿಯೊಡನೆ ನಿಕಟ ಬಾಂಧವ್ಯವನ್ನು ಹೊಂದಿದ್ದ ಬುಡಕಟ್ಟು ಜನರ ಸಹಜ ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಿತು. ರಾಂಚಿಯ ಛೋಟಾನಾಗ್ಪುರ್ ಪ್ರದೇಶದಲ್ಲಿ ಮುಂಡರ ಜನಸಂಖ್ಯೆ ಹೇರಳವಾಗಿತ್ತು. ಬುಡಕಟ್ಟು ಸಮುದಾಯಕ್ಕೆ ಸೇರುವ ಇವರು ವ್ಯವಸಾಯವನ್ನು ಪ್ರಧಾನವಾಗಿ ಅವಲಂಬಿಸಿದ್ದರು. ಮುಂಡ ಜನಾಂಗವು ಕುಂಟಕಟ್ಟಿ ಎಂಬ ಪದ್ಧತಿಯಲ್ಲಿ ಕೃಷಿ ಭೂಮಿಯನ್ನು ಹಂಚಿಕೊಂಡು ಬದುಕು ನಿರ್ವಹಿಸುತ್ತಿದ್ದರು. ಆದರೆ ಬ್ರಿಟಿಷರ ಜಮೀನ್ದಾರಿ ಪದ್ಧತಿಯಿಂದ ತಮ್ಮ ಭೂಮಿಯನ್ನು ಕಳೆದುಕೊಂಡರು. ಹಾಗೆಯೇ ಉಳ್ಳವರ ಭೂಮಿಯಲ್ಲಿ ಬಲವಂತವಾಗಿ ದುಡಿಯುವ ಅನಿವಾರ್ಯತೆ ಎದುರಾಯಿತು. ಜೀವ ತೇದು ದುಡಿದರೂ ಒಪ್ಪತ್ತಿನ ಊಟಕ್ಕೆ ಪರದಾಟ, ಹೊಟ್ಟೆ ತುಂಬಿಸಿಕೊಳ್ಳಲು ಸಾಲ ಮರುಪಾವತಿ ಮಾಡಲಾಗದೆ ಸಿರಿವಂತರ ಜಮೀನುಗಳಲ್ಲಿ ಜೀತದಾಳುಗಳಾಗಿ ದುಡಿತ. ತಮ್ಮ ಸ್ವಾಭಿಮಾನ ಹಾಗೂ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದ ಬ್ರಿಟಿಷರ ರೀತಿ ನೀತಿಗಳು ಸಹಜವಾಗಿಯೇ ಮುಂಡರಲ್ಲಿ ಅಸಮಾಧಾನ ಮೂಡಿಸಿತು. ಬ್ರಿಟಿಷರ ಬಗ್ಗೆ ಮುಂಡ ಜನಾಂಗಕ್ಕೆ ಇದ್ದ ಬೇಸರ ಹೋರಾಟದ ರೂಪ ಪಡೆಯಲು ಹೆಚ್ಚು ದಿನ ಬೇಕಾಗಲಿಲ್ಲ. ಇದಕ್ಕೆ ಪೂರಕವಾಗಿ 1894ರಲ್ಲಿ ಬಿರ್ಸಾ ಮುಂಡನೆಂಬ ಹೋರಾಟಗಾರನ ನಾಯಕತ್ವ ದೊರೆಯಿತು. 1975ರ ನವೆಂಬರ್ನಲ್ಲಿ ಜನಿಸಿದ ಬಿರ್ಸಾ ಬಾಲ್ಯದಿಂದಲೇ ಅಲೆಮಾರಿ ಬದುಕಿಗೆ ಒಗ್ಗೂಡಿಕೊಂಡಿದ್ದನು. ಪೋಷಕರೊಂದಿಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆರಳುತ್ತಿದ್ದ ಬಿರ್ಸಾರಿಗೆ
ಕಾಲಕ್ರಮೇಣ ಬ್ರಿಟಿಷರು ಹಾಗೂ ಸಿರಿವಂತರು ಸುಧಾರಣೆಯ ಹೆಸರಿನಲ್ಲಿ ಜಾರಿಗೆ ತಂದ ಕಾಯ್ದೆಗಳು ಈತನ ಉಸಿರು ಕಟ್ಟಿಸಿತು. ಬ್ರಿಟಿಷ್ ಸರ್ಕಾರವು ತಮ್ಮ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಆದಿವಾಸಿ ಜನಾಂಗದ ಮೇಲೆ ಬಲವಂತವಾಗಿ ಹೇರುತ್ತಿದ್ದುದು ಅವರ ಮತ್ತಷ್ಟು ಬೇಸರಕ್ಕೆ ಕಾರಣವಾಯಿತು. 1886ರಿಂದ 1890ರವರೆಗೆ ಬಿರ್ಸಾ ಮುಂಡಾ ಚೈಪಾಸ್ದಲ್ಲಿ ಸರ್ದಾರ್ಗಳ ಕೇಂದ್ರದ ಸಮೀಪದಲ್ಲಿದ್ದರು. ಬ್ರಿಟಿಷರ ವಿರುದ್ಧ ಸೆಣಸಲು ಸಮರ್ಪಕವಾದ ಯೋಜನೆ ರೂಪಿಸಲು ಅವರ ಈ ವಾಸ್ತವ್ಯ ಸಹಕರಿಸಿತು. ಬಿರ್ಸಾ ಕಂಪನಿ ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಪ್ರತಿಭಟಿಸಿದರು. ಇಡೀ ಮುಂಡಾ ಸಮುದಾಯವನ್ನು ಒಗ್ಗೂಡಿಸಿ ಬ್ರಿಟಿಷರನ್ನು ವಿರೋಧಿಸಲು ಪ್ರೇರೇಪಿಸಿದರು. ಕಟ್ಟುಪಾಡು ಹಾಗೂ ದಬ್ಬಾಳಿಕೆಗೆ ಒಳಪಟ್ಟು ಆಂಗ್ಲರಿಗೆ ನೀಡುತ್ತಿದ್ದ ತೆರಿಗೆ ಹಾಗೂ ಸಾಲದ ಮರುಪಾವತಿ ಇದರಿಂದ ನಿಂತಿತು. ತನ್ನ ಸಮುದಾಯವನ್ನು ಸರ್ಕಾರದ ವಿರುದ್ಧ ಎತ್ತಿಕಟ್ಟಿದ್ದ ಎಂಬ ಆರೋಪದ ಮೇಲೆ ಬಿರ್ಸಾರನ್ನು ಬಂಧಿಸಿದ ಆಂಗ್ಲರು 2 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಿದರು. 1897ರಲ್ಲಿ ಬಿಡುಗಡೆ ಹೊಂದಿದ ಬಿರ್ಸಾ ತಮ್ಮ ಹೋರಾಟದ ರೂಪರೇಷೆ ಬದಲಾಯಿಸಿಕೊಂಡರು. ಭೂಗತವಾಗಿದ್ದು ಯುದ್ಧ ತಂತ್ರಗಳನ್ನು ರೂಪಿಸಿಕೊಂಡು ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ತನ್ನ ಸಮುದಾಯವನ್ನು ಸಜ್ಜುಗೊಳಿಸಿದರು. 1897ರ ಆಗಸ್ಟ್ನಲ್ಲಿ ಬ್ರಿಟಿಷ್ ಕಚೇರಿಯನ್ನು ಸುಮಾರು 400 ಜನ ಪಡೆಯೊಂದಿಗೆ ಬಿಲ್ಲು ಬಾಣಗಳ ಸಹಾಯದಿಂದ ಧ್ವಂಸ ಮಾಡಿದರು. 1898ರಲ್ಲಿ ತಾಂಗಾ ನದಿಯ ತಟ್ಟದಲ್ಲಿ ಆಂಗ್ಲ ಸೇನೆ ಹಾಗೂ ಬಿರ್ಸಾ ಸಮೂಹದ ಮುಖಾಮುಖಿಯಾಯಿತು. ಆಂಗ್ಲರನ್ನು ಹಿಮ್ಮೆಟ್ಟಿಸುವಲ್ಲಿ ಮುಂಡರ ಪಡೆ ಸಫಲವಾಯಿತು. ಆದರೆ ಬ್ರಿಟಿಷರು ತಮ್ಮ ಸೇನಾ ಬಲವನ್ನು ಉಪಯೋಗಿಸಿ ಮುಂಡರ ಪ್ರಮುಖ ನಾಯಕರನ್ನು ಬಂಧಿಸಿ ಸೆಣಸಾಟವನ್ನು ಹತ್ತಿಕ್ಕಿದರು. 1899ರಲ್ಲಿ ಮುಂಡ ಜನಾಂಗದಲ್ಲಿ ಸ್ವಾತಂತ್ರ್ಯದ ಬಯಕೆ ತೀವ್ರವಾಯಿತು. ಇದೇ ಕಾರಣದಿಂದ ಬ್ರಿಟಿಷರ ವಿರುದ್ಧದ ಕಾದಾಟವು ಉಗ್ರ ಸ್ವರೂಪ ಪಡೆಯಿತು. ಈ ಬಾರಿ ಕೇವಲ ಬ್ರಿಟಿಷರಷ್ಟೇ ಅಲ್ಲದೆ ಅವರ ಕುಕೃತ್ಯಗಳಿಗೆ ಜೊತೆಯಾಗಿದ್ದ ಭೂಮಾಲೀಕರು, ಸಿರಿವಂತರು, ಲೇವಾದೇವಿದಾರರು ಮುಂಡರ ಕ್ರೋಧದ ಜ್ವಾಲೆಗೆ ಆಹುತಿಯಾದರು. ಹಲವಾರು ಆಂಗ್ಲ ಅಧಿಕಾರಿಗಳು ಪ್ರಾಣ ಉಳಿಸಿಕೊಳ್ಳಲು ಪಲಾಯನ ಮಾಡಿದರು. ಬಿರ್ಸಾ ಮುಂಡನೆಂಬ ಆದಿವಾಸಿ ಯುವಕ ಸೃಷ್ಟಿಸಿದ ಸಂಗ್ರಾಮ ಬ್ರಿಟಿಷರಿಗೆ ದುಸ್ವಪ್ನವಾಯಿತು. ಸತತ ಪ್ರಯತ್ನದ ನಂತರ ತಮ್ಮ ಸೇನಾಬಲ ಹಾಗೂ ಆಧುನಿಕ ಶಸ್ತ್ರಾಸ್ತ್ರಗಳ ಸಹಾಯದಿಂದ ಬ್ರಿಟಿಷ್ ಸೇನೆಯು ಕಡೆಗೂ ಮುಂಡರ ದಂಗೆಯನ್ನು ಹತ್ತಿಕ್ಕುವಲ್ಲಿ ಯಶಸ್ವಿಯಾಯಿತು. ಇದಕ್ಕೆಲ್ಲ ಮೂಲ ಕಾರಣ ಹಾಗೂ ಮುಂಡಾ ಜನಾಂಗದ ಪ್ರಧಾನ ಶಕ್ತಿಯಾಗಿದ್ದ ಬಿರ್ಸಾ ಮುಂಡನನ್ನು 1900ರಲ್ಲಿ ಮತ್ತೊಮ್ಮೆ ಬಂಧಿಸಲಾಯಿತು. ಕಾಲೆರಾದಿಂದ ಬಳಲಿದ ಈತ ಸರಿಯಾದ ಚಿಕಿತ್ಸೆ ಇಲ್ಲದೆ ಕೇವಲ 25 ವರ್ಷಕ್ಕೆ ಜೈಲಿನಲ್ಲೇ ಅಸುನೀಗಿದನು. ಬ್ರಿಟಿಷರ ಮೇಲೆ ಬಿರುಸಿನ ಯುದ್ಧ ಸಾರಿದ ಬಿರ್ಸಾ ಮುಂಡಾನೆಂಬ ಸಮರ್ಥ ಸ್ವಾಭಿಮಾನಿಯ ಕತೆ ರಾಷ್ಟ್ರದ ಇತಿಹಾಸ ಪುಟ ಸೇರಿತು. ಬಿರ್ಸಾರನ್ನು ಧರ್ತಿ ಅಬ್ಬ ಅಂದರೆ ಲೋಕದ ತಂದೆ ಎಂಬ ಅಭಿಧಾನದಿಂದ ಸ್ಮರಿಸಲಾಗುತ್ತದೆ. ದಾಸ್ಯಕ್ಕೆ ತಲೆಬಾಗದೆ ಸ್ವತಂತ್ರವಾಗಿ ದನಿ ಎತ್ತಿದ ಅದೆಷ್ಟು ಬುಡಕಟ್ಟು ಸಮುದಾಯಗಳ ಇಂತಹ ರೋಚಕ ಹೋರಾಟಗಳು ಭಾರತಾಂಬೆಯ ಭವ್ಯ ಚರಿತ್ರೆಯ ಭಾಗವಾಗಿದೆ. ಪಂಜಾಬ್ನ ಸಂಗ್ರೂರ್ನ ನಿವಾಸಿ ಪಹಾರಾ ಕುಕಾ ಒಬ್ಬ ಕ್ರಿಯಾಶೀಲ ಕಾರ್ಯಕರ್ತರಾಗಿದ್ದರು. ಅವರನ್ನು ಬಂಧಿಸಿ ಆಸಿರ್ಗಢ ಕೋಟೆಯಲ್ಲಿ ಬಂಧಿಯಾಗಿಸಿತು. ಅವರು ಸೆರೆವಾಸದ ಸಮಯದಲ್ಲಿ ನಿಧನರಾದರು. ಆ ಮಹಾನ್ ರಾಷ್ಟ್ರೀಯತಾವಾದಿಯನ್ನು ನಾವು ಅಭಿನಂದಿಸುತ್ತೇವೆ. ಕಲಿಗಳ ಬೀಡು ಭಾರತ. ದೇಶದ ಉಳಿವಿಗೆ ಸಕಲ ವಿಧಗಳನ್ನು ಪ್ರಯತ್ನಿಸಿದ ಧೀಮಂತರ ನಾಡು ಭಾರತ. ಭಾವದಲ್ಲೂ ಭಾರತೀಯತೆಯನ್ನು ಭರಿಸಿಕೊಂಡ ಭರ್ತೃಗಳ ಭೂಮಿ ಭಾರತ. ನಮ್ಮ ಭವ್ಯ ಚರಿತ್ರೆಯ ಕಥಾ ಮಾಲಿಕೆ ಇತಿಹಾಸ ಇಣುಕುನೋಟ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.